ಹಾಯ್ ಹಲೋ ನಮಸ್ಕಾರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇದೆ. ಸೊ ಆ ವರಮಹಾಲಕ್ಷ್ಮಿ ಹಬ್ಬನ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡೋ ಥರ ಅಂತೂ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಅದರಲ್ಲೂ ಕಡಿಮೆ ವಸ್ತುಗಳನ್ನ ಇಟ್ಕೊಂಡು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿಯಾಗಿ ನಾವು ಸ್ಯಾರಿನ ಡ್ರೇಪ್ ಮಾಡ್ಬೋದು. ಆ್ಯಂಡ್ ಆಫ್ ಸ್ಯಾರಿನ ತೊಗೊಳಕ್ಕೆ ಎಲ್ಲ ಇಷ್ಟಪಡ್ತಾರೆ, ಬಟ್ ಕೆಲವರಿಗೆ ತೊಗೊಳಕ್ಕಾಗಿರೋದಿಲ್ಲ. ಅಂಥವರು ಸಿಂಗಲ್ ಪ್ಯಾಟ್ರನ್ ಇರೋವಂಥ ಸೀರೆಯಲ್ಲೇ ಹೇಗೆ ನಾವು ಆಫ್ ಸ್ಯಾರಿ ಥರ ಫೇರ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ಫುಲ್ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ನಿಮಗಿದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 15ರಿಂದ 20 ನಿಮಿಷಕ್ಕಿಂತ ಜಾಸ್ತಿ ಟೈಮ್ನ ಇದು ತೊಗೊಳ್ಳೋದಿಲ್ಲ ರೆಡಿ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಒಳ್ಳೆ ಯೂಸ್ಫುಲ್ಲಾಗಿ ನಿಮಗೆ ಹೇಗೆ ವೇರ್ ಮಾಡೋದು ಪ್ರಾಪರಾಗಿ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಸಪೋರ್ಟ್ನ ನನಗೆ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸೀರೆನ ಮೊದಲಿಗೆ ನೀವು ಉದ್ದುದ್ದ ತೊಗೊಂಡು ಅಂದರೆ ಫುಲ್ಲು ಲೆಂತ್ ಏನಿದೆ ಆ ಸೀರೆನ ಫುಲ್ಲು ನೀವು ನೆರಿಗೆ ಉಯ್ಕೋಬೇಕಾಗುತ್ತೆ. ಸೊ ಒಂದು ಅರ್ಧ ಮಾರ್ನಷ್ಟು ಅಂದರೆ ನಿಮ್ಮ ಕೈನಲ್ಲಿ 2 ಕೈ ನೀಡೋ ಅಷ್ಟು ಜಾಗನ ಬಿಟ್ಟರೆ ಸಾಕಾಗುತ್ತೆ ಸೆರಗು ಪಾರ್ಟಿಗೆ. ಬಟ್ ನೀವು ಏನು ಮಾಡಬೇಕಾಗುತ್ತೆ, ಇದು ಆಫ್ ಆ್ಯಂಡ್ ಆಫ್ ಬರಬೇಕು ಅಂದರೆ ಸೆರಗು ಕಡೆಯಿಂದಲೇ ನೀವೇನು ಮಾಡ್ತೀರಾ ಅಂದರೆ ಉಜ್ಜರ್ಗಿಂದ ನೀವು ಉಡಿಸ್ಕೊಂಡು ಹೋಗ್ತೀರಾ. ಸೊ ಸೆರಗು ಕಡೆ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ನಿಮಗೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ ಬರಲ್ಲ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೆರಗು ಕಡೆಯಿಂದಲೇ ನೀವು ಈ ರೀತಿಯಾಗಿ ನೆರಿಗೆ ಉಯ್ಕೊಂಡು ಸೊ ಫುಲ್ಲು ಪಿನ್ ಹಾಕ್ಕೊಳ್ಳಿ ನೀಟಾಗಿ ಟೈಟಾಗಿ ಎಲ್ಲೂ ಜರಗ್ದಂಗೆ ಕೈಯಲ್ಲಿ ನೀಟಾಗಿ ಗೆರೆ ಕುಯ್ಯಿರಿ. ಸೊ ಇನ್ ಕೇಸ್ ನೀವು ತುಂಬ ಅನುಕೂಲವಾಗಿದ್ದೀವಿ ಅನ್ನೋರು ಐರನ್ ಕೂಡ ಮಾಡ್ಕೋಬೋದು, ಇಲ್ಲ ಸ್ಟ್ರೈಟ್ನರಿಂದ ಕೂಡ ಮಾಡ್ಬೋದು. ಬಿಫೋರ್ ದಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಸ್ಯಾರಿ ಐರನ್ಗೆ ಹೀಟಿಗೆ ತಡ್ಕೊಳ್ಳುತ್ತೆ ಅನ್ನೋದಾಗಿದ್ದರೆ ಮಾತ್ರ. ಸೊ ನಾನಿಲ್ಲಿ ಕೈನಲ್ಲೇ ಯಾವುದೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ದಲೇ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ಇಷ್ಟು ನಾನು ಬಿಟ್ಕೊಂಡಿದ್ದೀನಿ ಸೆರಗಿಗೆ. ಸೊ ನಿಮ್ಮದು ಬಿಂದಿಗೆ ಸೈಜ್ ಏನಿರುತ್ತೆ ಅದಕ್ಕೆ ತಕ್ಕನಾಗಿ ನೀವು ಸೆರಗನ್ನ ಬಿಟ್ಕೊಳ್ಳೋದು ಒಳ್ಳೆಯದು. ಸೊ ಇದಕ್ಕೆ ಕೂಡ ಈ ಥರ ಸೆರಗು ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ಸಣ್ಣಗೆ ಪ್ಲೇಟ್ಸ್ ಮಾಡಿಕೊಂಡು ಅದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡ್ಮೇಲೆ ಫಸ್ಟ್ ಏನು ನೀವು ಸ್ಯಾರಿನ ಉಡ್ಜರ್ಗಿಂದ ತೊಗೊಂಡು ನೀವು ಹೆಂಗೆ ಇದು ಮಾಡ್ಕೊಂಡಿದ್ದೀರಾ ಸೊ ಅದ್ರ ಮಧ್ಯಕ್ಕೆ ಆಫಿಗೆ ನೀವು ಫೋಲ್ಡ್ ಮಾಡಿಕೊಂಡು ಸೆರಗನ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಬೇಸ್ಮೆಂಟ್ ಏನು ರೆಡಿ ಮಾಡ್ತೀರಾ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ. ಸೊ ಕೆಲವರು ಟೇಬಲ್ ಇಡ್ತಾರೆ, ಕೆಲವರು ಸ್ಟ್ಯಾಂಡ್ ಅದ್ರದ್ದೇ ತಂದು ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಬರೀ ಕುರ್ಚಿ ಮೇಲೆ ಕೂಡ ಕೂರಿಸ್ತಾರೆ. ಸೊ ಅಂಥವ್ರು ಏನು ಮಾಡ್ತೀರಾ, ನಿಮ್ಮ ಕಂಫರ್ಟಬಲಾಗಿ ನೀವು ಬೇಸ್ಮೆಂಟ್ ಏನು ಇಡ್ತೀರಾ ಅದು ಇಡಿ. ನಾನು ಜಸ್ಟ್ ಒಂದು ಚೇರ್ನ ಅಥವಾ ಸ್ಟ್ಯಾಂಡನ್ನು ನಾನು ಇಟ್ಟಿದ್ದೀನಿ, ಓಕೆನಾ. ಸೊ ಇವಾಗ ಒಂದು ನಾನು ತಾಮ್ರದ ಬಿಂದಿಗೆ ಪ್ಲಸ್ ಒಂದು ಚೊಂಬು. ಸೊ ಚೆಂಬು ಕತ್ತಿನ ಶೇಪಿಗೆ ಮತ್ತು ಚೆಸ್ಟ್ ಪಾರ್ಟ್ ಬರುತ್ತೆ. ಸೊ ಬಿಂದಿಗೆ ಬಂದು ಫುಲ್ಲು ಬಾಡಿ ಕವರ್ ಆಗುತ್ತೆ, ಓಕೆನಾ. ಇಷ್ಟಕ್ಕೆ ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಚೊಂಬು ಜರುಗಾಡಿದ್ರೆ ಕಳಸ ಭಿನ್ನ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ಶೇಕ್ ಆಗದೆ ಇರೋ ಥರ ನೀಟಾಗಿ ಈ ಥರ ಟೇಪ್ನ ನಾವು ಅಂಟಾಕೋಬೇಕಾಗುತ್ತೆ. ಸೊ ನನಗೆ ದೊಡ್ಡ ಸೈಜು ಟೇಪ್ ಸಿಗಲಿಲ್ಲ. ಸೊ ನಾನು ಚಿಕ್ಕದ್ರಲ್ಲೇ ಸುತ್ತಲೂ ಕವರ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆಂಬಿನ ಕಂಠಕ್ಕೆ ಒಂದು ಸ್ಕೇಲ್ನ ಕಟ್ಕೊಂಡಿದ್ದೀನಿ ಸಪೋರ್ಟಿಗೆ. ನೆಕ್ಸ್ಟು ನಾವೇನು ಆಫ್ ಫೋಲ್ಡ್ ಮಾಡ್ಕೊಂಡಿದ್ವಿ ಅದನ್ನು ಹೊಟ್ಟೆ ಸಮಕ್ಕೆ ಅಂದರೆ ಕಂಠ ಬಿಂದಿಗೆದು ಕಂಠ ಏನಿರುತ್ತೆ ಆ ಕಂಠಕ್ಕೆ ಈ ಥರ ನೀವು ಕಟ್ಕೋಬೇಕಾಗುತ್ತೆ, ಟೈಟಾಗಿ ಕಟ್ಟಬೇಕಾಗುತ್ತೆ. ಸೊ ಹುಷಾರಾಗಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ. ಕಟ್ಟಿದ್ದಾದಮೇಲೆ ನೀಟಾಗಿ ಆ ಪ್ಲೇಟ್ಸ್ ಏನಿರುತ್ತೆ ಅಂದರೆ ನೆರಿಗೆಗಳೇನಿರುತ್ತೆ ಸೊ ಆ ನೆರಿಗೆಗಳನ್ನೆಲ್ಲನ ಕೂರಿಸಿ ನೀಟಾಗಿ. ಸೊ ಎಷ್ಟು ಚೆನ್ನಾಗಿ ಕೂರಿಸ್ತೀರ ಅಷ್ಟು ಒಳ್ಳೆಯದು. ಇದು ನಾನು ಚೆಸ್ಟ್ ಪಾರ್ಟ್ ಮತ್ತು ಶೋಲ್ಡರ್ ಪಾರ್ಟಿಗೆ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ತೊಗೊಂಡು ಅದಕ್ಕೆ ಪೇಪರ್ನ ಈ ಥರ 2 ಸೈಡು ಮಧ್ಯೆ ಗ್ಯಾಪ್ ಇಟ್ಬಿಟ್ಟು 2 ಸೈಡು ರೋಲ್ ಮಾಡಿಟ್ಟು ಸೊ ಅದ್ರ ಜೊತೆಗೇ ಬ್ಲೌಸ್ ಪೀಸ್ ಕೂಡ ಇವಾಗ ರೋಲ್ ಮಾಡ್ತೀನಿ. ಸೊ ಅದು ಕೈ ಶೇಪಿಗೆ ತುಂಬ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಕಂಫರ್ಟಬಲಾಗಿ ಚೆನ್ನಾಗಿರುತ್ತೆ ಪಿನ್ ಮಾಡೋದಕ್ಕೆಲ್ಲ. ಸೊ ಓಕೆನಾ. ಈ ಸೈಡ್ ಇವಾಗ ನಾನು ಈ ಥರ ಪಿನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸ್ಕೇಲ್ ನಾವೇನು ಕಟ್ಕೊಂಡಿರ್ತೀವಿ ಸ್ಕೇಲ್ನೇ ಕಟ್ಟಬೇಕು ಅಂತ ಏನಿಲ್ಲ, ನೀವು ಕಡ್ಡಿ ಕಟ್ಟಿದ್ರೆ ಕೂಡ ಆಗುತ್ತೆ, ಓಕೆನಾ. ಸೊ ಇವಾಗ ನನ್ನ ಹತ್ರ ಸ್ಕೇಲ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅಂತಲೇ ಸ್ಕೇಲ್ ಕಟ್ಟಿರೋದು. ಇವಾಗ ಇದಕ್ಕೆ ಪಿನ್ ಹಾಕ್ಕೊತಾ ಇದ್ದೀನಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು. ಮಧ್ಯೆ ಯಾವುದೇ ಥರ ಪೇಪರ್ ಇಟ್ಟಿಲ್ಲ. ಸೊ ಮಧ್ಯೆ ಫುಲ್ಲು ಖಾಲಿ ಇರುತ್ತೆ. ಅದು ಕಳಿಸಿದ ಚೆಂಬೇನಿದೆ ಸೊ ಆ ಚೆಂಬಿಗೆ ಕರೆಕ್ಟಾಗಿ ಅದು ಓಪನ್ ಆಗುತ್ತೆ ಅಲ್ಲಿ, ಓಕೆನಾ. ಸೊ ಹೇಗೆ ಅಂತ ಇವಾಗ ನೋಡಿ ತೋರಿಸ್ತಾ ಇದ್ದೀವಿ. ಸೊ ಈ ಥರ ಮಧ್ಯೆ ಏನು ಓಪನ್ ಇತ್ತು ಆ ಪಾರ್ಟನ್ನು ಈ ಥರ ಹಿಂದೆ ಕವರ್ ಮಾಡಿಕೊಂಡು ಸೊ ಹಿಂದಕ್ಕೆ ಈ ಥರ ಲಾಕ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ, ಓಕೆನಾ. ನೀಟಾಗಿ 2 ಸೈಡು ಸ್ಕೇಲ್ಗೆ ಅದನ್ನು ನೀಟಾಗಿ ಕಟ್ಕೊಳ್ಳಿ ಆ್ಯಂಡ್ ಪಿನ್ನ ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಆ ಟೈಟ್ ಮಾಡ್ಕೊಂಡ್ಮೇಲೆ ಆ ಕೈಗೆ ಬಳೆನ ತೊಡಿಸ್ಕೊಳ್ಳಿ. ಅಂದರೆ ನೀವು ಬಳೆನ ಇವಾಗ ಇದು ನಾವು ಮಾಡ್ತಾ ಇರೋದು 4 ಕೈ ಬರೋ ಥರ. ಸೊ ಆ ಥರನೂ ಮಾಡ್ಬೋದು, ಇಲ್ಲ ಬೇಡ ಅಂದರೆ ಈ ಪಾರ್ಟನ್ನು ಸ್ಕಿಪ್ ಮಾಡಿ 2 ಕೂಡ ಮಾಡ್ಬೋದು. ಸೊ ಇದಕ್ಕೆ ನಾನು ಇವಾಗ ಬ್ಯಾಂಗಲ್ನ ಹಾಕ್ತಾಯಿದ್ದೀನಿ. ಸೊ ಬ್ಯಾಂಗಲ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀವು ಸೆರಗನ್ನ ಹಾಕಿದ್ರೆ
ಸೊ ಇದು ಒಂದು ಆಗುತ್ತೆ. ಅಂದರೆ ಯಾರ್ಯಾರು ಕೈ ಯೂಸ್ ಮಾಡೋದಿಲ್ಲ, ಅಂದರೆ ಕೈದು ಕಾಲ್ದು ಯಾರು ಯೂಸ್ ಮಾಡಲ್ಲ ಅಂಥವ್ರಿಗೆ ಇಷ್ಟ ಹಾಕಿದ್ರೆ ಓಕೆ, ಇದ್ರ ಮೇಲೆ ಸೆರಗ್ ಪ್ಲೇಟ್ ಮಾಡಿದ್ರೆ ಸೊ ಅದು ಕಂಪ್ಲೀಟ್ ಆಗುತ್ತೆ. ಸೊ ನಾನಿವಾಗ ಇದನ್ನು ಈ ಥರ ತೋರಿಸ್ತಾ ಇದ್ದೀನಿ. ಇವಾಗ ಇದಾದಮೇಲೆ ನೆಕ್ಸ್ಟು ಇದನ್ನು ರಿಮೂವ್ ಮಾಡಿಬಿಟ್ಟು ಬರೀ ಕೈನ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ ಸೆರಗ ಹಾಕ್ತಿದ್ದೀವಿ. ನೀವು ಎಷ್ಟು ಲೆಂತ್ ಕರೆಕ್ಟಾಗಿ ಬಿಟ್ಕೊಂಡಿರ್ತೀರ ಅಷ್ಟು ಓಕೆ. ಇದು ನಾನು ಸಿಂಗಲ್ ಸೈಡು ಸೆರಗ್ ಮಾತ್ರ ಹಾಕ್ತಾ ಇರೋದು. ಸೊ ಅಲ್ಲಿ ನೀಟಾಗಿ ಕಟ್ಕೊಂಡಾದಮೇಲೆ ಸೊ ನೀಟಾಗಿ ಅದನ್ನು ಪ್ಲೇಟ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ದಾರದ ಸಹಾಯದಿಂದ ಎಷ್ಟು ಟೈಟಾಗಿ ಕಟ್ಕೊತೀರ ಅಷ್ಟು ನಿಮಗೆ ಯೂಸ್ಫುಲ್ ಅಂತ ಹೇಳ್ಬೋದು. ಜರುಗಾಡೋದಿಲ್ಲ. ಸೊ ಅದಾದಮೇಲೆ ನೀವು ಜ್ಯುವೆಲ್ಸ್ ಹಾಕ್ಬೋದು ಅಥವಾ ಡೆಕೋರೇಷನ್ನಾಗಿ ನೀವು ಏನು ಬೇಕಾದ್ರೂ ಯೂಸ್ ಮಾಡಿದ್ರೂ ವೆಯ್ಟ್ ತಡೆಯೋಂಥ ಕೆಪಾಸಿಟಿ ಬರಬೇಕು ಅಂದರೆ ನೀಟಾಗಿ ಕಟ್ಕೋಬೇಕು ನೀವು. ಸೊ ಇವಾಗ ಕಟ್ಟಿದ್ದಾಯಿತು. ಇವಾಗ ಕಾಲನ್ನ ಯಾವ ಥರ ನೀವು ಇದಕ್ಕೆ ಫಿಕ್ಸ್ ಮಾಡೋದಂತ ತೋರಿಸ್ತಾ ಇದ್ದೀವಿ ನೋಡಿ. ಕೆಳಗಡೆ ಪಾರ್ಟಲ್ಲಿ ಹಿಂದಗಡೆಗೆ ಹೋಗೋವಂಥ ನೆರಿಗೆ ಪ್ಲೇಟ್ ಏನಿದೆ, ಸೊ ಆ ಒಂದು ಪ್ಲೇಟ್ನ ಬಾರ್ಡರ್ ಇರೋವಂಥ ಪ್ಲೇಟ್ನ ತೊಗೊಂಡು ಸೊ ಈ ರೀತಿ ಕವರ್ ಮಾಡಿಕೊಂಡು ಪಿನ್ ಹಾಕ್ಕೊತಾ ಇದ್ವಿ ನಾವು. ಸೊ ನೀವು ಫಸ್ಟು ಮುಂದೆ ಹಿಡ್ಕೊಂಡು ನೋಡಿದ್ರೆ ನಮಗೆ ಸ್ಟ್ರೈಟ್ ಅನ್ನಿಸ್ತಿರುತ್ತೆ, ಬಟ್ ಒಂದು ಸಲ ಫಿಕ್ಸ್ ಮಾಡಿಬಿಟ್ಟು ಹಿಂದೆ ಬಂದು ನೋಡಿ ಅವಾಗ ಕರೆಕ್ಟಾಗಿ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಸೊ ಇವಾಗ ನಾವು ಪಿನ್ ಹಾಕ್ಬಿಟ್ಟು ನೀಟಾಗಿ ಇದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಅದು ಹೇಗೆ ಕಾಣುತ್ತೆ ಅಂದರೆ ಸ್ಯಾರಿನೇ ಫುಲ್ಲು ಡ್ರೇಪ್ ಮಾಡಿರೋ ಥರ ಕಾಣಿಸುತ್ತೆ. ಸೊ ಇವಾಗ ಇನ್ನೊಂದು ಕಾಲು ಅರ್ಧ ಪದ್ಮಾಸನ ಶೇಪಲ್ಲಿ ಇವಾಗ ಕೂತ್ಕೊತಾ ಇರೋದು, ಅಂದರೆ ಕಾಲ ಮೇಲೆ ಕಾಲ ಸಿಂಹಾಸನದ ಮೇಲೆ ಕೂತಿರೋ ಥರ ಕಾಣಿಸುತ್ತೆ. ಸೊ ಓಕೆನಾ. ಈ ಕಾಲನೂ ಅಷ್ಟೇ ಲಾಸ್ಟಲ್ಲಿ ಏನು ನೆರಿಗೆ ಇರುತ್ತೆ ಅದನ್ನು ನೀಟಾಗಿ ಕವರ್ ಅಪ್ ಮಾಡಿ ಮೇಲೆ ಕೆಳ್ಕೊಳ್ಳೋ ಥರ, ಅಂದರೆ ರೌಂಡ್ ಯು ಶೇಪಲ್ಲಿ ಅದು ನೆರಿಗೆಗಳು ಕಾಣಿಸುತ್ತೆ ನೀಟಾಗಿ ಫಿಕ್ಸ್ ಮಾಡಿದಾಗ. ಸೊ ನಿಮಗೆ ಜೋಡಿಸಿದಂಗೆ ಅದು ಪರ್ಫೆಕ್ಟ್ ಅನಿಸಲ್ಲ. ನೀಟಾಗಿ ನೆರಿಗೆ ಎಲ್ಲ ಕೂರಿಸಿ ನೀಟಾಗಿ ಪಿನ್ ಹಾಕ್ದಾಗಲೇ ಅದು ಕಂಪ್ಲೀಟ್ ಅನಿಸೋದು ಲುಕ್. ಸೊ ಇವಾಗ ನಾನು ನೀಟಾಗಿ ಕಾಲನ್ನ ಜೋಡಿಸಿರೋದನ್ನು ತೋರಿಸ್ತಾ ಇದ್ದೀನಿ. ಎರಡು ಕಾಲನ್ನು ಈ ಥರ ನೀಟಾಗಿ ಪಿನ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅದನ್ನು ಪಿನ್ ಮಾಡ್ಕೊಂಡಾದಮೇಲೆ ನೆರಿಗೆಗಳು ಸುಕ್ಕು ಬಂದಿಲ್ಲದೆ ಇರೋ ಥರ ನೋಡಿಕೊಂಡು ನೀವು ಮತ್ತೆ ಅದನ್ನು ಸೆಟಪ್ ಮಾಡ್ಕೋಬೇಕಾಗತ್ತೆ. ಸೊ ಕೈ ಮತ್ತು ಕಾಲು ಶೇಪು ಕರೆಕ್ಟಾಗಿ ಬಂತು ಅಂದರೆ, ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ನೀವು ಕಳಿಸಿದ ಮುಖ ಏನು ಯೂಸ್ ಮಾಡ್ತೀರಾ ಸೊ ಅದಕ್ಕೆ ತಕ್ಕನಾಗಿ ನೀವು ಕಳಿಸಿದ ಚಂಬನ್ನ ಇಡಬೇಕಾಗುತ್ತೆ. ಸೊ ಕೆಲವ್ರದ್ದು ಏನಾಗಿರುತ್ತೆ, ಬಾಡಿ ಚೆನ್ನಾಗಿ ಕೂರಿಸಿರ್ತಾರೆ, ಸ್ಯಾರಿ ಚೆನ್ನಾಗಿ ಉಡಿಸಿರ್ತಾರೆ, ಬಟ್ ಮುಖವಾಡ ದಪ್ಪ ಆಯಿತು ಅಂತ ಹೇಳಿದ್ರೆ ಅದು ಅಷ್ಟು ಲುಕ್ ಬರಲ್ಲ ಆವಾಗ. ಸೊ ಲುಕ್ ಕಂಪ್ಲೀಟ್ ಆಗೋದಿಲ್ಲ ಆವಾಗ. ಓಕೆನಾ. ಇವಾಗ ಇದು ಅಪ್ಪರ್ ಪಾರ್ಟ್ನ ಸ್ವಲ್ಪ ನಾನು ಟೈಟ್ ಮಾಡ್ಕೊತಾ ಇದ್ವಿ. ಸ್ವಲ್ಪ ಇದು ಉಬ್ಬ್ದಂಗೆ ಕಾಣುತ್ತೆ ಸೆರಗು ಅಂತಲೇ, ಸ್ವಲ್ಪ ಲೂಸಾಗಿ ಹಾಕಿದ್ವಲ್ವ ಕಾಲು ಫಿಕ್ಸ್ ಮಾಡೋದಕ್ಕೆ ಅಂತ. ಸೊ ಇವಾಗ ಅದನ್ನು ಟೈಟ್ ಮಾಡ್ಕೊತಾ ಇದ್ವಿ ಸೊ ದಟ್ ಅವಾಗ ನೀಟಾಗಿ ಪರ್ಫೆಕ್ಟ್ ಶೇಪು ಕಾಣಿಸುತ್ತೆ. ಸೊ ಇವಾಗಲೇ ನಿಮಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇರ್ಬೋದು ಸೊ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ನೆರಿಗೆಗಳ್ನ ನಾವು ಎಷ್ಟು ಕೂರಿಸ್ತೀವಿ ಸಣ್ಣದಾಗಿ ಮಾಡಿ ಅಷ್ಟು ಲುಕ್ಕು ಬರುತ್ತೆ. ಇದು ನೆರಿಗೆ ಜಾಸ್ತಿ ಕೊಟ್ಟಷ್ಟು ಇದು ಲುಕ್ ಬರ್ತಾ ಹೋಗುತ್ತೆ. ಸೊ ನೀಟಾಗಿ ಅದನ್ನು ಮುಂದೆ ಒಳಗೆ ಹೋಗದೆ ಇರೋ ಥರ ನೀಟಾಗಿ ಫಿಕ್ಸ್ ಮಾಡ್ತಾಯಿದ್ವಿ. ಸೊ ಇವಾಗ ಕೈನ ಜೋಡಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಅದು ನಾವೇನು ಆಗಲೇ ಕೈನ ಇಟ್ಟಿದ್ವಿ ಬರೀ ಪೇಪರ್ನಲ್ಲಿ, ಸೊ ಅದನ್ನ ಇವಾಗ ರಿಮೂವ್ ಮಾಡಿಬಿಟ್ಟು ನಾನು ಇವಾಗ ಈ ಬರೀ ಕೈನ ಹೇಗಿಡೋದು ಅಂತ ತೋರಿಸ್ತೀನಿ. ಓಕೆನಾ. ಸೊ ಅದನ್ನ ಇಟ್ಟುಬಿಟ್ಟು ತೋರಿಸಿದ್ರೆ ಈ ಥರ ಕಾಣಿಸುತ್ತೆ. ಸೊ ಇವಾಗ ನಾವು ರಿಮೂವ್ ಮಾಡಿ ಆ ಬಟ್ಟೆನ ಇವಾಗ ಹಾಕ್ತಾಯಿದ್ದೀನಿ ಕೈನ. ಸೊ ಚೆಕ್ ಮಾಡ್ಕೋಬೇಕಾಗುತ್ತೆ ಪೊಸಿಷನ್ನು ಕರೆಕ್ಟಾಗಿ. ನೀವು ಕೈ ಎಲ್ಲ ಕೊಟ್ಟು ಪೊಸಿಷನ್ ಸ್ವಲ್ಪ ಕ್ರಾಸ್ ಆಗಿತ್ತು ಅಂದರೆ ಅಷ್ಟು ಫೈನಲಾಗಿ ಅದು ಕಂಪ್ಲೀಟ್ ಅನಿಸಲ್ಲ ಲುಕ್ಕು. ಓಕೆನಾ. ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ಬಾಡಿ ಶೇಪು ಅಂದರೆ ಅಲ್ಲಿ ಕೂತಿರೋ ಥರನೇ ಕಾಣಿಸುತ್ತೆ, ಯಾವುದೋ ಒಂದು ಶಿಲೆನ ಇಟ್ಟಿರೋ ಥರನೇ ಕಾಣಿಸುತ್ತೆ. ಐ ಡೋಂಟ್ ನೋ ನನಗೆ ಆ ಥರ ಕಾಣಿಸ್ತಿದೆ, ನಿಮಗೆ ಕಾಣಿಸುತ್ತಾ ಇಲ್ವೋ ಅಂತ, ಬಟ್ ಪರ್ಫೆಕ್ಟ್ ಶೇಪ್ ಅಂತೂ ಕಾಣಿಸ್ತಾ ಇದೆ. ಸೊ ಅದಂತೂ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಥರ ಸ್ಪಾಂಜಸ್ಗಳಿದ್ದರೆ ನೀವು ಇದ್ದರೆ ಓಕೆ, ಇಲ್ಲಾಂದರೆ ನೀವು ಏನಾದರೂ ಬೇರೆ ಏನಾದರೂ ಆಲ್ಟರ್ನೇಟಿವಾಗಿ ಯೂಸ್ ಮಾಡ್ಬೋದು. ಆ ನೆರಿಗೆಗಳು ಹಿಂದೆ ಕೂತ್ಕೊಂಡಷ್ಟು ಅದು ನೀಟಾಗಿ ಕಾಣಿಸಲ್ಲ. ಸೊ ಈ ಥರ ಒಳಗಡೆ ಇಟ್ಟು ನಾವು ಸ್ವಲ್ಪ ಮುಂದೆ ಕಾಣಿಸೋ ಥರ ಮಾಡಿದ್ರೆ ನೀಟಾಗಿ ನೆರಿಗೆಗಳು ಅರಳ್ಕೊಳುತ್ತೆ. ಸೊ ನೀಟಾಗಿ ಕಾಣಿಸುತ್ತೆ. ಓಕೆನಾ. ಹಾಗೆ ಎರಡು ಕಮಲ್ದು ಹೂವನ್ನ ತೊಗೊಂಡು ನಾವಿಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಆ ಸ್ಕೇಲ್ನ ಕಟ್ಟಿದ್ವಿ ಅಲ್ವಾ, ಸೊ ಆ ಸ್ಕೇಲ್ ಕಾಣಿಸ್ಬಾರ್ದು ಆ್ಯಂಡ್ ಲುಕ್ ಫಿನಿಶ್ ಆಗಬೇಕು ಅಂದರೆ. ಆ್ಯಂಡ್ ಕಮಲದ ಕರದವಳೆ ಅಂತಲೇ ಅದಕ್ಕೆ ಹೆಸರಿದೆ ಅಲ್ವಾ ತಾಯಿ ಲಕ್ಷ್ಮೀ ದೇವಿಗೆ. ಸೊ ಆ ಕಮಲನ್ನು ಸ್ಟಿಕ್ ಮಾಡ್ಬೋದು ಅಲ್ಲಿಗೆ. ಆ್ಯಂಡ್ ನೆಕ್ಸ್ಟು ನಮ್ಮ ಜ್ಯುವೆಲ್ಸ್ ಏನೇನು ಹಾಕ್ತೀವಿ ಸೊ ಆ ಜ್ಯುವೆಲ್ಸ್ನ ನೀಟಾಗಿ ಆ ಕತ್ತು ಏನಿದೆ, ಆ ಮುಖವಾಡದ ಕತ್ತು ಅದ್ರ ಶೇಪಿಂದ ಸ್ವಲ್ಪ ಕೆಳಗಡೆ ಬರೋ ಥರನೇ ಹಾಕ್ಕೊಳ್ಳಿ. ಓಕೆನಾ. ಕೆಲವ್ರದ್ದು ಏನಾಗುತ್ತೆ ಅಂದರೆ ಮುಖವಾಡಕ್ಕೆ ಕರೆಕ್ಟಾಗಿ ಅಂಟ್ಕೊಳ್ಳೋ ಥರನೇ ಫುಲ್ಲು ಸ್ಟಿಕ್ ಆಗೋ ಥರನೇ ಹಾಕ್ತೀರಾ. ಸೊ ಆವಾಗ ಅದು ಅಷ್ಟು ಲುಕ್ಕು ಎಲಿಗೆಂಟಾಗಿ ಕಾಣಿಸೋದಿಲ್ಲ. ಈ ಥರ ಸ್ವಲ್ಪ ಡೀಪ್ ಹಾಕ್ಕೊಂಡಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ. ಸೊ ಇವಾಗ ನಾವು ಕೂರಿಸಿರೋದ್ರಿಂದ ಇದಕ್ಕೆ ಸೊಂಟದ ಪಟ್ಟಿ ಅವಶ್ಯಕತೆ ಇಲ್ಲ. ಸೊ ನಾನು ಸ್ವಲ್ಪ ಬ್ರೈಡಲ್ ಜ್ಯುವೆಲ್ಸ್ ಹಾಕಿರೋದ್ರಿಂದ ಇದಕ್ಕೇನಾದರೂ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಕಾಲುಗಳಿಗೆ ನೀವು ಬಳೆ ಹಂಗೆ ಇವಾಗ ಸೀರೆ ಸುತ್ತಿದ್ದೀವಲ್ವ ಅಂತ ಹಂಗೆ ಪ್ಲೇನ್ ಬಿಟ್ಟರೆ ಅಷ್ಟು ಲುಕ್ಕು ಫಿನಿಶಿಂಗ್ ಅನಿಸಲ್ಲ. ಸೊ ದೇವರಿಗೆ ಆದಷ್ಟು ಒಡವೆ ಹಾಕಿದಷ್ಟು ಲಕ್ಷಣ ಅಲ್ವಾ. ಸೊ ಹಾಗಾಗಿ ನಾನು ಕಾಲಿಗೆ ಕೂಡ ಬಳೆಗಳನ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಕೈಗೆ ಹಾಕ್ತಾಯಿದ್ದೀವಿ. ಕೈಗೆ ಹಾಕಿದ ಮೇಲೆ ಗೋಲ್ಡ್ ಶೇಡೆಡ್ ದಪ್ಪ ದಪ್ಪ ಬಳೆಗಳಿರ್ತಾವಲ್ವ, ಅಂಥವು ಹಾಕಿದ್ರೆ ಕಡ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಅವು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಅದನ್ನು ಹಾಕ್ತಾಯಿದ್ದೀವಿ. ಸೊ ಇನ್ ಕೇಸ್ ನಿಮಗೆ ಇಷ್ಟ ಆಗಲಿಲ್ಲ ಅಥವಾ ನಿಮ್ಮ ಹತ್ರ ಅದು ಇಲ್ಲ, ಅವೈಲಬಲ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಮುಂಚೆ ನೋಡಿದ್ದಕ್ಕೂ ಇವಾಗ ಬ್ಯಾಂಗಲ್ಸ್ ಹಾಕಿದ ಮೇಲೆ ಆ ಲುಕ್ಕು ಫಿನಿಶ್ ಆಗಿರೋದಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಕಾಲು ಅಂತ. ಲಕ್ಷ್ಮಿಗೆ ತುಂಬ ಇಷ್ಟ ಆಗುವಂಥದ್ದೇ ದುಡ್ಡು, ನಾಣ್ಯ, ಚೇಂಜು, ಚಿಲ್ಲರೆ ಅಂತ ಹೇಳ್ತಾರೆ. ನೋಟ್ ಎಷ್ಟೇ ಇಕ್ಕಿದ್ರೂ ಆಕೆಗೆ ಇಷ್ಟ ಆಗಲ್ವಂತೆ. ಸೊ ಚಿಲ್ಲರೆ ಕಾಸು ಜನ ಅಂತಿದ್ರೆ ಅವ್ರಿಗೇನೋ ಖುಷಿ ಕೊಡುತ್ತಂತೆ. ಸೊ ಹಾಗಾಗಿ ನಾವು ಈ ಥರ ಡೆಕೋರೇಟಿವ್ ಆಗಿ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಕಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂಥವ್ರು ನೋಡಿ ಮನೇಲೇ ಮಾಡ್ಕೊಳ್ಳಿ. ಸೊ ನಾವು ಅಂಗಡಿಯಿಂದ ಶಾಪ್ ಮಾಡ್ತೀವಿ ಅಂದರೆ ತುಂಬ ಖರ್ಚಾಗುತ್ತೆ. ಸೊ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ಈ ಥರ ತೊಡೆ ಮೇಲೆ ಕೂರಿಸಿ ಚೆಂಬನ್ನ ಫಿಕ್ಸ್ ಮಾಡಿದಾಗ ನೀಟಾಗಿ ಕೂರುತ್ತೆ ಅದು. ಆ್ಯಂಡ್ ಕಾಯಿನ್ಸು ಆಲ್ರೆಡಿ ವೆಯ್ಟ್ ಇರೋದ್ರಿಂದ ನೀಟಾಗಿ ಅದು ಕೂರುತ್ತೆ. ಓಕೆನಾ, ಅದರಿಂದ ಏನು ಅದನ್ನು ಫಿಕ್ಸ್ ಮಾಡೋದಕ್ಕೆ ನೆಕ್ಸ್ಟ್ ಏನು ಕೆಲಸ ಬೇಕಾಗೋದಿಲ್ಲ. ಜಸ್ಟ್ ತೊಡೆ ಮೇಲೆ ಹಂಗೆ ಸ್ಟಿಕ್ ಮಾಡೋದು, ಕೆಳಗಡೆ ಒಂದು ಚೊಂಬಿಟ್ಟು ಅದಕ್ಕೆ ಇಡೋದು. ಓಕೆನಾ. ಇವಾಗ ನೆಕ್ಸ್ಟು ನೀವು ಆದಷ್ಟು ಈ ಥರ ಲುಕ್ಕು ಚೆನ್ನಾಗಿ ಕಾಣಿಸೋ ಥರ ನೀವು ರೆಡಿ ಮಾಡಿದಾಗ ಕೆಲವ್ರು ಏನು ಮಾಡಿಬಿಡ್ತೀರ ಅಂದರೆ ಹೂವನ್ನೇ ಜಾಸ್ತಿ ಹಾಕ್ಬಿಡ್ತೀರ ಅಲಂಕಾರವಾಗಿ ಅಂತ ಹೇಳಿ. ಆವಾಗ ನೀವು ಉಡ್ಸಿರೋ ಸೀರೆ ನೀಟಾಗಿ ಕಾಣಿಸೋದು ಇಲ್ಲ, ಆ್ಯಂಡ್ ಅದು ಮುಚ್ಚೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ವರಮಹಾಲಕ್ಷ್ಮಿ ಫೋಟೋನ ಅಪ್ಲೋಡ್ ಮಾಡೇ ಮಾಡ್ತಾರೆ. ಆ್ಯಂಡ್ ತುಂಬ ಕ್ಯೂರಿಯಸ್ ಆಗಿ ಕಾಣಿಸೋ ಥರ, ತುಂಬ ಲುಕ್ಕು ಬ್ಯೂಟಿಫುಲ್ಲಾಗಿ ಕಾಣೋ ಥರ ಮಾಡಬೇಕು ಅಂದರೆ ನೀವು ಈ ಥರ ಸಿಂಪಲ್ಲಾಗಿ ಹೂವಿನಲ್ಲಿ ಡೆಕೋರೇಷನ್ ಮಾಡಿದ್ರೆ ಆಯಿತು. ಓಕೆನಾ. ಇವಾಗ ಲುಕ್ ಕಂಪ್ಲೀಟ್ ಆಗೋದೇ ಮುಕ್ಕೋಡನ ಪ್ಲೇಸ್ ಮಾಡಿದಾಗ ನೋಡಿ ಫೈನಲ್ ಲುಕ್ಕು ಹೇಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಬ್ಯಾಕ್ ಡ್ರಾಪಿಗೆ ನಾನು ಈ ಸ್ಕ್ರೀನ್ನ ಬಿಟ್ಟಿರೋದ್ರಿಂದ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬ್ಯಾಕ್ ಡ್ರಾಪ್ದು ಕೂಡ ಕಮೆಂಟ್ ಮಾಡಿದ್ರೆ ನಾನು ಅದು ವೀಡಿಯೋಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇವಾಗ ನೋಡಿ ಈ ಥರ ಹಿಂದಗಡೆ ಜಸ್ಟ್ 2 ಲೇಸ್ನ ಬಿಟ್ಟಿದ್ದೀನಿ ನಾನು ಫ್ಲವರ್ದು. ಆ್ಯಂಡ್ ನಿಮಗೆ ಯಾವ ಥರ ಬೇಕು ಬ್ಯಾಕ್ ಡ್ರಾಪ್ ಆ ಥರ ಸೆಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಸೀರೆಗೆ ಅಪೋಸಿಟ್ ಕಾಂಟ್ರಾಸ್ಟ್ ಇರೋ ಥರ ಇರಲಿ. ಏಕೆಂದರೆ ಇವಾಗ ಸೀರೆನೂ ಅದೇ ಕಲರ್ ಇದ್ದು, ಇದು ಡೆಕೋರೇಷನ್ನು ನಿಮ್ಮದು ಬ್ಯಾಕ್ ಡ್ರಾಪ್ ಅದೇ ಕಲರ್ ಇದ್ದರೆ ಅಷ್ಟು ಲುಕ್ ಅನಿಸಲ್ಲ. ಸೊ ಪರ್ಫೆಕ್ಟ್ ಅಂತ ಹೇಳಿದ್ರೆ ವೈಟ್ ಕಲರ್ ಹಾಕಿದ್ರೆ ತುಂಬ ಅದೆಲ್ಲದಕ್ಕೂ ಸೂಟಬಲ್ ಅಂತ ಹೇಳ್ಬೋದು. ಸೊ ಇವಾಗ ನೋಡಿ ಫೈನಲಾಗಿ ಲುಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನು ಇವಾಗ ಇಲ್ಲಿ ಕ್ಲಿಯರ್ ಮಾಡಿ ಇಲ್ಲಿಗೆ ಇವಾಗ ನಾನು ಜಸ್ಟು ಫ್ಲವರ್ಸು ಚಿಕ್ಕ ಪುಟ್ಟದೇನಿದೆ ಅದನ್ನು ಇಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಒಂದು ಲೇಸ್ ಇತ್ತು ನನ್ನ ಹತ್ರ, ತೋರಣ ಥರ. ಸೊ ಅದು ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಮುಂದೆ ದೀಪಗಳು ಮತ್ತು ನಾವು ಖಾದ್ಯಗಳನ್ನ ಏನೇನು ಮಾಡಿರ್ತೀವಿ, ಸ್ವೀಟ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು. ಸೊ ಅದಿಟ್ಟಾಗ ಇನ್ನೂ ಸ್ವಲ್ಪ ಹೈಟಿಗೆ ಹಾಕಿದ್ರೆ ನಿಮಗೆ ಅದು ನೀಟಾಗಿ ಕಾಣುತ್ತೆ ತೋರಣ. ಸೊ ಇಲ್ಲಾಂದರೆ ಅದು ಮುಚ್ಚೋಗುತ್ತೆ. ಸೊ ನಾನು ಇವಾಗ ಅದೇನು ರೆಡಿ ಮಾಡಿ ತೋರಿಸ್ತಾ ಇಲ್ಲ. ಸೊ ನಾನು ಜಸ್ಟ್ ಇವಾಗ ಐಡಲ್ ಹೆಂಗೆ ಸೆಟ್ ಮಾಡೋದು ಆ್ಯಂಡ್ ಸ್ಯಾರಿ ಡ್ರೆಪ್ಪಿಂಗ್ ಮಾತ್ರ ಇವಾಗ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು 2 ಬಾಸ್ನ ಇಟ್ಬಿಟ್ಟು ಈ ಲುಕ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ದೇವಿದು ಅಂತ. ಇಷ್ಟೊತ್ತು ಪೇಷನ್ಸಿಂದ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವರಮಹಾಲಕ್ಷ್ಮಿ ನೀವು ಬೇಡಿದ ಎಲ್ಲ ಆಸೆಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ಎಂಡ್ವರೆಗೂ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.